ಇನ್ನು ರೈತರ ಮೇಲಿನ ಎಫ್ಐಆರ್ ವಿಚಾರವಾಗಿ ಬಿಜೆಪಿ ನಾಯಕ ಸಿಟಿ ರವಿ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರೈತರ ವಿರುದ್ಧ ಎಫ್ಐಆರ್ಗೆ ಸಿಟಿ ರವಿ ಅವರ ಆಕ್ಷೇಪ. ಬಿಡದಿಯಲ್ಲಿ ರೈತ ವಿರೋಧಿ ಯೋಜನೆ ಅದು ಕೈಬಿಡಿ. ರೈತರ ಪೊರಕೆ ಸೇವೆ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಬೇಕಿತ್ತು. ಯಾಕೆ ಬಿಡದಿ ವಿಚಾರದಲ್ಲಿ ಹಠ? ನಿಮ್ಮ ಉದ್ದೇಶ ಏನು? ಅದನ್ನಾದರೂ ಹೇಳಿ ಅಂತನ್ಬಿಟ್ಟು ಸಿಟಿ ರವಿ ಅವರ ಪ್ರಶ್ನೆ. ಹಠಮಾರಿ ಧೋರಣೆಯನ್ನು ಕೈಬಿಡಿ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ಕಿಡಿಕಾರಿದ್ದಾರೆ. 3 ತಿಂಗಳಿಂದ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಸ್ಥಳೀಯ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಬಿಜೆಪಿ JDS ಸಪೋರ್ಟ್ ಮಾಡೋದು ಆ ಹೋರಾಟಕ್ಕೆ, ಅದು ಬೇರೆ ವಿಷಯ. ಆದರೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆ ರೈತರ ಹೋರಾಟವನ್ನು ಗಂಭೀರವಾಗಿ ಈ ಸರ್ಕಾರ ಪರಿಗಣಿಸದಂತೆ ಕಾಣ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೇನು ಅಂದರೆ ಹಠ. ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ, ಮಾಡೇ ಮಾಡ್ತೀನಿ, ಯಾರು ವಿರೋಧ ಮಾಡಿದರೂ ಮಾಡ್ತೀನಿ ಅನ್ನೋ ಮನೋಭಾವನೆ ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿರ್ತಕ್ಕಂಥ ಮನೋಭಾವನೆ ಅಲ್ಲ, ಅದು ಸರ್ವಾಧಿಕಾರಿ ಮನೋಭಾವನೆ. ಯು ಆರ್ ನಾಟ್ ಎ ಡಿಕ್ಟೇಟರ್. ಇಲ್ಲಿರೋದು ಡೆಮಾಕ್ರಸಿ. ನೀವು ಡಿಕ್ಟೇಟರ್ ಥರ ವರ್ತನೆ ಮಾಡೋಕ್ಕಾಗಲ್ಲ. ನೀವು ಕನಕಪುರ ರಿಪಬ್ಲಿಕ್ಕನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿರ್ಬೋದು, ಆದರೆ ಅದು ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿರೋದು. ಹಾಗಾಗಿ ರೈತ ವಿರೋಧದ ಯೋಜನೆಯನ್ನು ಕೈಬಿಡಿ. ಇವತ್ತಿಗೂ 80% ರೈತರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಆದಮೇಲೆ ಯಾಕೆ ಈ ಹಠಮಾರಿತನ? ಯಾಕೆ? ಏನು ಉದ್ದೇಶ ಇದರಿಂದ?